ಆನೆ ದಾಳಿ, 3 ಅರಣ್ಯ ಸಿಬ್ಬಂದಿಗೆ ಗಾಯ. ಗುರುವಾರ ಬೆಳಗ್ಗೆ 9 ಸಮಯದಲ್ಲಿ ಮೂಡಿಗೆರೆ ಸಮೀಪದ ಹಾಸ್ಟೆಲ್ ಕಾಡು ಬಳಿ ಆನೆಯನ್ನು ಇಟಿಎಫ್ ಬಿಡ್ ಫಾರೆಸ್ಟ್ ಮತ್ತು ಸಿಬ್ಬಂದಿಗಳು ಕಾಡಾನೆ ಒಂದನ್ನು ಕಾಡಿಗಟ್ಟುವಾಗ ಮುಂದಕ್ಕೆ ಹೋಗುತ್ತಿದ್ದ ಕಾಡಾನೆ ತಕ್ಷಣ ಹಿಂದಿರುಗಿ ಸಿಬ್ಬಂದಿಗಳನ್ನು ಬೆರೆಸಲು ಪ್ರಾರಂಭಿಸಿ ದಾಳಿ ನಡೆಸಿದ್ದರ ಪರಿಣಾಮ ಇಟಿಎಫ್ ಬೀಟ್ ಫಾರೆಸ್ಟರ್ ರಮೇಶ್ ಗಂಭೀರ ಗಾಯಗೊಂಡಿದ್ದು, ಅವರೊಂದಿಗಿದ್ದ ಹೊರಗುತ್ತಿಗೆ ಸಿಬ್ಬಂದಿ ವಿಶ್ವ ಮತ್ತು ಜೀವನ್ಗೆ ಸಣ್ಣ ಪುಟ್ಟ ಗಾಯಗೊಂಡಿದ್ದು, ಗುರುವಾರ ಬೆಳಗ್ಗೆ ಹಾಸ್ಟೆಲ್ ಕಾಡು ಬಳಿ ಕಾಡಾನೆ ದಾಳಿ ನಡೆಸಿ ಅರಣ್ಯ ಇಲಾಖೆಯ 3 ಸಿಬ್ಬಂದಿ ಗಾಯಗೊಂಡಿದ್ದಾರೆ, ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಹಿರಿಯ ಅಧಿಕಾರಿಗಳು ಆಸ್ಪತ್ರೆಗೆ ಭೇಟಿ ನೀಡಿ ಚಿಕಿತ್ಸೆಯ ಉಸ್ತುವಾರಿ ನೋಡಿಕೊಳ್ಳುತ್ತಿದ್ದಾರೆ. ಕಾಡಾನೆಗಳನ್ನು ಓಡಿಸಲು ಬೇಕಾದ ಪರಿಕರಗಳಿಲ್ಲ. ಸಕಲೇಶಪುರ ಭಾಗದಿಂದ ಕಾಡಾನೆಗಳು ಮಲೆನಾಡಿಗೆ ಆಗಮಿಸುತ್ತಿದ್ದು, ಆ ಭಾಗದ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಈ ಭಾಗಕ್ಕೆ ಓಡಿಸುತ್ತಿದ್ದಾರೆ. ಈ ಭಾಗಕ್ಕೆ ಬಂದ ಕಾಡಾನೆಗಳನ್ನು ಮತ್ತೆ ಆ ಭಾಗಕ್ಕೆ ಓಡಿಸಲಾಗುತ್ತದೆ. ಒಟ್ಟಿನಲ್ಲಿ 2 ಕಡೆಯವರು ಆನೆಗಳನ್ನು ಅತ್ತಿಂದ ಇತ್ತಿಂದ ಅತ್ತ ಓಡುತ್ತಾ ಇದ್ದು, ರೊಚ್ಚಿಗೆದ್ದಿರುವ ಕಾಡಾನೆಗಳು ಮಾನವರ ಮೇಲೆ ಸಂಘರ್ಷ ನಡೆಸುತ್ತಿವೆ ಎನ್ನುವುದಕ್ಕೆ ಇದಕ್ಕಿಂತ ಬೇರೆ ಉದಾಹರಣೆಯಿಲ್ಲ. ಅರಣ್ಯ ಇಲಾಖೆಯ ಸಿಬ್ಬಂದಿಗಳಿಗಾಗಲಿ ಅಧಿಕಾರಿ ಸಿಬ್ಬಂದಿಗಳಿಗಾಗಲಿ ಆನೆಗಳನ್ನು ಓಡಿಸಲು ಬೇಕಾದ ಯಾವುದೇ ಸಲಕರಣೆ ಕೊಡದೆ ಪಟಾಕಿ ಕೊಟ್ಟು ಓಡಿಸಿ ಎಂದರೆ ಹೇಗೆ ಅವರಿಗೂ ಕುಟುಂಬ ಇದೆ ಎಂಬುದನ್ನು ಸರ್ಕಾರ ಮರೆತಂತಿದೆ. ಒಟ್ಟಿನಲ್ಲಿ ಆನೆಗಳ ಮತ್ತು ಮಾನವನ ಸಂಘರ್ಷಕ್ಕೆ ಕೊನೆಯೇ ಇಲ್ಲದಂತಾಗಿದೆ. ಏನಾಯ್ತು ನಿಮಗೆ? ವಯಸ್ಸು ರಮೇಶ್ ಅವರಿಗೆ 44 ವರ್ಷ.